ಈಗ ಈಗ ಬಿಜೆಪಿ ವಕ್ತಾರರು ಬಹಳ ಚೆನ್ನಾಗಿ ಹೇಳಿದ್ರು. ಡೆಲ್ಲಿಯಿಂದ ಬಿಸ್ನೆಸ್ ಮ್ಯಾನ್ ಕರ್ಕೊಂಡ್ ನಿಲ್ಸ್ಬಿಟ್ಟಿದ್ದಾರೆ ಅಂತ. ಅವರು ಎಐಸಿಸಿ ಅಖಿಲ ರಾಷ್ಟ್ರೀಯ ಭಾರತೀಯ ಕಾಂಗ್ರೆಸ್ಗೆ ಖಜಾಂಚಿ ಅವರು, ಟ್ರೆಷರರ್ ಅವರು ಬಹಳ ರಾಜಕಾರಣದಲ್ಲಿ ಬಹಳ ವರ್ಷಗಳಿಂದ 3 ದಶಕದಿಂದ ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಆಮೇಲೆ ಇವ್ರು ಹೇಳ್ತಾ ಇದಾರಲ್ಲ, ಏನು ಕರ್ನಾಟಕದವ್ರು ಎಲ್ಲರನ್ನ ಕರ್ಕೊಂಡ್ ಬಿಟ್ಟವ್ರೆ ಅಂತ. ನಿರ್ಮಲಾ ಸೀತಾರಾಮನ್ ಕರ್ನಾಟಕದವರ, ಕನ್ನಡ ಭಾಷಿಕರ. ರಾಜೀವ್ ಚಂದ್ರಶೇಖರ್ ಕನ್ನಡ ಭಾಷಿಕರ. ರಾಜೀವ್ ಚಂದ್ರಶೇಖರ್ ಏನ್ ಚಡ್ಡಿ ಹಾಕೊಂಡು ಗಲ್ಲಿ ಗಲ್ಲಿ ಸುತ್ತ ಕಾರ್ಯಕರ್ತರ. ಪ್ರಶ್ನೆ ಅದಲ್ಲ. ಪ್ರಶ್ನೆ ನೀವು ಕೇಳ್ತಾ ಇದೀರಲ್ಲ, ಏನ್ ಕೇಳ್ತಾ ಇದೀರಿ ನೀವು ಕೇಳ್ತಾ ಇದೀರಿ ಏನಂತಂದ್ರೆ ಒಂದು ಅಂಕಿಅಂಶದ ನಿನ್ನಲ್ಲ ಇವರು. ಆಮೇಲೆ ಇವ್ರಿಗೆಲ್ಲ ಬಹಳ ಕಾರ್ಯಕರ್ತರಿಗೆ ಕೊಡ್ತಾ ಇದೀವಂತ. ಬಿಜೆಪಿ ಮತ್ತೆ RSS ಎರಡು ಕಿತ್ತಾಡ್ತಾ ಇದ್ದಾರೆ. ಇವತ್ತು ಆಗಿರ್ತಕ್ಕಂಥದ್ದು RSS ನ ಕಾರ್ಯಕರ್ತನ ನಿನ್ನೆ ಅವರು ನಾಮಿನೇಟ್ ಮಾಡಿರೋದು ಮಾನ್ಯ ನಾರಾಯಣ ಅವ್ರನ್ನ. ಇವತ್ತು ಇವರು ಕುಪೇಂದ್ರ ರೆಡ್ಡಿ ಆಗ್ತಾ ಇರ್ತಕ್ಕಂಥದ್ದು ಬಿಜೆಪಿಗರು ಮತ್ತೆ JDS ಸೇರಿಸಿ ಇವರದೇ ಕ್ಯಾಂಡಿಡೇಟ್ ಸೋಲಿಸ್ಲಿಕ್ಕೆ ಇವರೊಬ್ಬರನ್ನ ಅಭ್ಯರ್ಥಿ ಆಗ್ತಾ ಇರ್ತಕ್ಕಂಥದ್ದು. ಕುಪೇಂದ್ರ ರೆಡ್ಡಿ ಗೆಲ್ತಾರೆ, ನಾರಾಯಣ ಅವರು ಸೋಲ್ತಾರೆ. ಇದನ್ನ ಬರೆದು ಮಾಡಿಕೊಳ್ಳಿ. ಇದು ಬಿಜೆಪಿಯ ತಂತ್ರಗಾರಿಕೆ. ಇವತ್ತವರೆಗೂ ಇದು ತಂತ್ರಗಾರಿಕೆ. ನಾಳೆ ಏನ್ ಮಾಡ್ಕೊಂತಾರೆ, RSS ಚಾಟಿ ಬೀಸಿದ್ರೆ ಇವ್ರು ಮತ್ತೆ ಮೂಲ ಅಭ್ಯರ್ಥಿನ ಗೆಲ್ಸ್ಕೊತಾರೇನೋ. ಬಿಜೆಪಿ RSS ಅಧಿಕಾರಕ್ಕಾಗಿ ಕಿತ್ತಾಡ್ತಾ ಇದ್ದಾವೆ ಕರ್ನಾಟಕದಲ್ಲಿ. ಬಿಜೆಪಿ RSS ತಮ್ಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕಸರತ್ತುಗಳನ್ನ ನಡೆಸ್ತಾ ಇದ್ದಾವೆ. ಕುಪೇಂದ್ರ ರೆಡ್ಡಿ ಒಬ್ಬ ವ್ಯಾಪಾರಿ RSS ನ ಅಭ್ಯರ್ಥಿಯನ್ನು ಸೋಲಿಸಿ ಅವರ ಶಾಸಕರಿಗೆ ದುಡ್ಡು ಕೊಟ್ಟು ಕೊಂಡುಕೊಳ್ಳುವಂತ ಕೆಪಾಸಿಟಿ ಅವ್ರಿಗಿದೆ ಅಂತ ಹೇಳಿ ಬಿಜೆಪಿ ಶಾಸಕರನ್ನ ಕೊಂಡುಕೊಳ್ಳಕ್ಕೆ, ಹಿಡಿದಿಟ್ಕೊಳ್ಳಿಕ್ಕೆ, ಮತ್ತೆ JDS ಶಾಸಕರನ್ನ ಹಿಡಿದಿಟ್ಕೊಳ್ಳಿಕ್ಕೆ, ಕೊಂಡುಕೊಳ್ಳೋಕೋಸ್ಕರ ಕುಪೇಂದ್ರ ರೆಡ್ಡಿ ಅಂತ ಒಬ್ಬ ಬೃಹತ್ ಉದ್ಯಮಿಯನ್ನ, ಹಣವಂತನನ್ನ, ಬಂಡವಾಳಶಾಹಿಯನ್ನ ಕರ್ಕೊಂಡ್ಬಂದು ನಿಲ್ಲಿಸ್ತಾ ಇದ್ದಾರೆ. ಇವತ್ತು ಬಿಜೆಪಿಗೆ ಯಾವ ನೈತಿಕತೆ ಇದೆ ರಾಜ್ಯದ ಬಗ್ಗೆ ಮಾತಾಡ್ಲಿಕ್ಕೆ? ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿದ್ರು ಕಾಂಗ್ರೆಸ್ ಪಕ್ಷಕ್ಕಲ್ಲ, ಅದು ರಾಜ್ಯದ ಪರವಾಗಿ ನಾವು ಧ್ವನಿ ಎತ್ತಿದ್ದೀವಿ. ರಾಜ್ಯದಿಂದ ಈ ನಿರ್ಮಲಾ ಸೀತಾರಾಮನ್ ಆಯ್ಕೆ ಮಾಡಿ ಕಳಿಸಿದಾರಲ್ಲ, ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದಾರಲ್ಲ, ಅವರು ಮೋಸ ಮಾಡ್ತಾ ಇದಾರಲ್ಲ, ರಾಜ್ಯಕ್ಕೆ ಬರಬೇಕಾದಂತ ಹಕ್ಕುಗಳನ್ನ ಪಾಲನ್ನ ಕೊಡಿಸ್ತಾ ಇಲ್ವಲ್ಲ ಅವರು. ಇವ್ರು ಯಾಕೆ ಅವ್ರ ಬಗ್ಗೆ ಮಾತಾಡಲ್ಲ? ಆ ರಾಜ್ಯದಿಂದ ಯಾರು ಆಯ್ಕೆ ಆದ್ರೆ ರಾಜ್ಯಕ್ಕೆ ಅನುಕೂಲ ಆಗ್ಬೇಕು. ರಾಜ್ಯಕ್ಕೆ ಯಾರು ನಷ್ಟ ಮಾಡೋದನ್ನ ಆಯ್ಕೆ ಮಾಡ್ತಾರ? ಬಿಜೆಪಿಗರು ರಾಜ್ಯಕ್ಕೆ ಮನೆಗೆ ಮಾರಿ ಪರರ ಉಪಕಾರಿ ಅಂತಲ್ಲ, ಆ ರೀತಿ ಮನೆಗೆ ಮಾರಿಗಳ ತಗೊಂಬಂದು ನಿಲ್ಲಿಸಿ ಪರರಿಗೆ ಉಪಕಾರ ಮಾಡ್ಲಿಕ್ಕೋಸ್ಕರ ನಾವು ಉತ್ತರ ಪ್ರದೇಶಕ್ಕಾಗ್ಲಿ ಮಧ್ಯಪ್ರದೇಶಕ್ಕಾಗ್ಲಿ ಕೊಡ್ಬೇಕಂತ ಯಾರು ಹೇಳಲ್ಲ. ಆದ್ರೆ ನಮ್ಮ ರಾಜ್ಯಕ್ಕೆ ಬರ್ಬೇಕಾದ ಪಾಲನ್ನ, ಹಕ್ಕನ್ನ ಪಡ್ಕೊಂಡ್ ಬರುವಂತದ್ದು ನಮ್ಮೆಲ್ಲ ರಾಜ್ಯ ಸರ್ಕಾರದ ಜವಾಬ್ದಾರಿ. ಆ ಜವಾಬ್ದಾರಿನ ಅವ್ರು ಮಾಡಿಲ್ಲ. ಮಾನ್ಯ ಯಡಿಯೂರಪ್ಪನವ್ರು ಮಾಡ್ಲಿಲ್ಲ, ಮಾನ್ಯ ಬೊಮ್ಮಾಯಿ ಅವ್ರು ಮಾಡ್ಲಿಲ್ಲ, ಮಾನ್ಯ ನಿರ್ಮಲಾ ಸೀತಾರಾಮನ್ ಅವ್ರು ಮಾಡ್ತಾ ಇಲ್ಲ. ನಾವು ರಾಜ್ಯದ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದೀವಿ. ನಾವು ತೆರಿಗೆನಲ್ಲೂ ಹೋರಾಟ ಮಾಡ್ತೀವಿ. ಹಂಗಂತ ಹೇಳ್ಬಿಟ್ಟು ನಾವು ಉತ್ತರ ಭಾರತದ ದ್ವೇಷಿಯನ ಅಲ್ವಲ್ಲ. ಉತ್ತರ ಭಾರತದಿಂದ ಇಲ್ಲಿ ರಾಜ್ಯಕ್ಕೆ ಯಾರಾದ್ರೂ ಈಗ ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಬಂದು ಬಳ್ಳಾರಿ ಎಲೆಕ್ಷನ್ ನಿಂತ್ಕೊಂಡು ಗೆದ್ದಿದ್ರು. ಶ್ರೀಮತಿ ಇಂದಿರಾ ಗಾಂಧಿ ಅವರು ಚಿಕ್ಕಮಗಳೂರು ನಿಂತ್ಕೊಂಡು ಗೆದ್ದಿದ್ರು. ಯಾರು ರಾಜ್ಯದವ್ರಿಗೆಲ್ಲ ಒಂದು ಖುಷಿ ಆಗ್ಲಿಲ್ವಾ? ಇವರು ಹಂಗೆ ಅಜಯ್ ಮಾಕನ್ ಕೂಡ ಕರ್ನಾಟಕಕ್ಕೆ ಬಂದ್ರೆ ಯಾರೋ ಬಿಸ್ನೆಸ್ ನೈತಿಕ ಹಕ್ಕಿದೆ ಅಂತ ಕೇಳ್ತಾ ಇದ್ದೀನಿ ನಾನು. ನಟರಾಜ್ ಗೌಡ್ರೆ, ನಿಮಗೆ ಯಾವ ನೈತಿಕ ಹಕ್ಕಿದೆ? ಪ್ರಶ್ನೆಯಲ್ಲಿ ನಿಮ್ಗೆ ಯಾವ ನೈತಿಕ ಹಕ್ಕಿದೆ? ನನ್ನ ಒಂದು ಕ್ವಶನ್ ನಿಮಗೆ, ರಾಜ್ಯಸಭೆ ಅಂತ ಕರೆಯುವಂತಹ ಒಂದು ಅಷ್ಟು ದೊಡ್ಡ ಮಟ್ಟದ ಒಂದು ಏನಿದೆ ನಮ್ಮ ಅಸೆಂಬ್ಲಿಯಲ್ಲಿ, ಪಾರ್ಲಿಮೆಂಟಲ್ಲಿ, ಅದನ್ನು ನಾವು ಅನಾಥಾಶ್ರಮ ಥರ ಯೂಸ್ ಮಾಡ್ತಾ ಇದ್ದೀವಿ ಅನ್ಸಲ್ಲ ನಿಮಗೆ? ಎಲ್ಲೋ ಅನಾಥಾಶ್ರಮ ಥರ ಆಗ್ಬಿಟ್ಟಿದೆ ಇದು. ಎಲ್ಲೂ ಎಲೆಕ್ಷನಲ್ಲಿ ವಿನ್ ಆಗಲಿಕ್ಕೆ ಆಗದವನು ಅಥವಾ ಸೋತವನು ಅಥವಾ ಪಾರ್ಟಿಯ ದೊಡ್ಡ ದೊಡ್ಡ ಮುಖಂಡರುಗಳನ್ನು ಕರ್ಕೊಂಡೋಗಿ ಅವನ ಯೋಗ್ಯತೆಗೂ ಮೀರಿ, ಅವನ ನಾಲೆಜನ್ನು ಮೀರಿ ಎಲ್ಲೋ ಜನಗಳವನನ್ನು ಸೋಲಿಸಿರ್ತಾರೆ. MP ಎಲೆಕ್ಷನಲ್ಲಿ ಅವನನ್ನು ಸೋಲಿಸಿರ್ತಾರೆ. ಅನಾಥಾಶ್ರಮ ಥರ ಇಲ್ಲಿ ಒಂದು MLC ಅಥವಾ ಅಲ್ಲಿ ಒಂದು ರಾಜ್ಯಸಭೆ. ನಿಮಗೆ ಅನ್ಸಲ್ಲ ವಿಧಾನ ಪರಿಷತ್ ಮತ್ತು ರಾಜ್ಯಸಭೆ ಅನ್ನೋದು ಒಂಥರ ತಮಾಷೆ ಆಗ್ಬಿಟ್ಟಿದೆ? ಯಾಕಂದ್ರೆ ಹೇಳ್ತೀನಿ ಕೇಳಿ, ಈಗ ಅಲ್ಲಲ್ಲ ಅಷ್ಟೊಂದು ಸಭ್ಯತೆಯಿಂದ ಕುರಿತ ಅನ್ಸಲ್ಲ. ಯಾಕಂದ್ರೆ ನಾನು ರಾಜೀವ್ ಚಂದ್ರಶೇಖರ್ನ ಅನಾಥ ಮತ್ತೆ ಆತ ಉಪಯೋಗಕ್ಕೆ ಬಾರದ ನಿರುಪಯುಕ್ತ ವ್ಯಕ್ತಿ ನಾನು ಅನ್ಕೊಳ್ಳಲ್ಲ. ರಾಜೀವ್ ಚಂದ್ರಶೇಖರ ಅನಾಥ ಅಥವಾ ನಿರುಪಯುಕ್ತ ವ್ಯಕ್ತಿ ಅಂತ ನಾನು ಅನ್ಕೊಳ್ಳೋದಿಲ್ಲ. ನಾನು ವ್ಯಕ್ತಿಗಳ ನಾನು ವ್ಯಕ್ತಿಗತವಾಗಿ ಇಲ್ಲಿ ಮಾತಾಡ್ತಾ ಇಲ್ಲ. ನಾನು ಯಾರ ಹೆಸರುಗಳನ್ನು ಹೇಳ್ತಾ ಇಲ್ಲ, ವ್ಯಕ್ತಿಗತವಾಗಿಯೂ ನಾನು ಮಾತಾಡ್ತಾ ಇಲ್ಲ. ನಾನು ಓವರ್ ಆಲ್ ರಾಜ್ಯಸಭೆ ಬಗ್ಗೆ ನಿಮ್ಗೆ ಮಾತಾಡ್ತೀನಿ. ಈಗ ಎಂಟೈರ್ ಇಂಡಿಯಾ ಕೂಡ ಯಾರಿಗಾದ್ರೂ ಅರ್ಹತೆ ಇದ್ದು ಕ್ಷಮತೆ ಇದ್ದು ರಾಜ್ಯದ ಪರವಾಗಿ, ಯಾಕಂದ್ರೆ ಸಂಸತ್ ರಾಜ್ಯಸಭೆಯಲ್ಲಿ ಒಂದು ಕೌಶಲ್ಯತೆ ಇದ್ದು, ನೀವೇನಾಗೆ ಜ್ಞಾನ ಇದ್ದು, ಒಂದು ಪಾಲಿಸಿ ಮೇಕಿಂಗ್ ಅಲ್ಲಿ ಅವ್ರು ಕಾಂಟ್ರಿಬ್ಯೂಟ್ ಮಾಡ್ತಾರೆ, ದೇಶಕ್ಕೆ ಮತ್ತೆ ಸಂಸತ್ತಿಗೆ ಒಂದು ಅಸೆಟ್ ಆಗ್ತಾರೆ ಅಂದ್ರೆ ಅದನ್ನ ಆಯ್ಕೆ ಮಾಡ್ಕೊಬಹುದು. ಅವ್ರಿಗೆ ತಪ್ಪಿಲ್ಲ. ನಾನು ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಆ ಜ್ಞಾನ ಎಲ್ಲ ಇದೆ.
ಅವ್ರಿಗೆ ಶಕ್ತಿ ಸಾಮರ್ಥ್ಯಗಳಿದೆ, ಕೌಶಲ್ಯತೆ ಇದೆ, ಆದ್ರೆ ರಾಜ್ಯಕ್ಕೆ ಅನ್ಯಾಯ ಮಾಡೋ ಇಚ್ಛಾಶಕ್ತಿ ಕೂಡ ಆಕೆಗಿದೆ. ರಾಜ್ಯಕ್ಕೆ ಅನ್ಯಾಯವನ್ನ ಅವ್ರು ಮಾಡಿದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಆಕೆ ಸಾಮರ್ಥ್ಯದಲ್ಲ, ಆಕೆ ಕರ್ನಾಟಕದಿಂದ ಆಯ್ಕೆ ಆಗ್ಬಾರ್ದಾಗಿತ್ತು, ನಾನು ಅದು ಯಾವತ್ತೂ ಹೇಳಿಲ್ಲ. ಈವನ್ ವೆಂಕಯ್ಯ ನಾಯ್ಡು ಅವರು ಆಯ್ಕೆ ಆದಾಗಲೂ ಕೂಡ ಅವರು ಒಂದು ಬಹಳ ಉನ್ನತವಾದ ವ್ಯಕ್ತಿ, ಸಭ್ಯ ವ್ಯಕ್ತಿ ಅಂತವ್ರು ಆಯ್ಕೆ ಆಗ್ಬೇಕಂತ ನಾವು ಶ್ಲಾಘನೆ ಮಾಡಿದ್ವಿ. ಆದರೆ ಇಲ್ಲಿಂದ ಆಯ್ಕೆ ಆದವರು ರಾಜ್ಯದ ಹಿತವನ್ನ ಬಲಿ ಕೊಡಬಾರದು ಅನ್ನೋದೊಂದೇ ಉದ್ದೇಶ ಇತ್ತು. ಹಂಗಿರ್ಬೇಕಾದ್ರೆ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯದ ಹಿತವನ್ನ ಬಲಿ ಕೊಟ್ಟಿದ್ದಾರೆ, ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ, ನಮ್ಮ ಪಾಲನ್ನ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಮಗೆ ಬರಬೇಕಾದ 5,495 ಕೋಟಿ ರೂಪಾಯಿ ಮತ್ತೆ 6,000 ಕೋಟಿ ರೂಪಾಯಿ 11,495 ಕೋಟಿ ರೂಪಾಯಿನ ರಾಜ್ಯಕ್ಕೆ ಕೊಡದಲ್ಲೇ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ನಮ್ಗೆ ಅದೊಂದು ಆಕ್ರೋಶ ಇದೆ. ಅದು ಬಿಟ್ರೆ ರಾಜ್ಯಕ್ಕೆ ತೆರಿಗೆ ತಾರತಮ್ಯ ಮಾಡಿದ್ದಾರೆ, ಯೋಜನೆಗಳು ತಾರತಮ್ಯ ಮಾಡಿದ್ದಾರೆ ಅವರು ಬಿಟ್ರೆ. ಎಸ್ ನಟರಾಜ್ ಒಂದ್ ನಿಮಿಷ ರೀ, ಒಂದ್ ನಿಮಿಷ ರೀ, ಒಂದ್ ನಿಮಿಷ ದೊಡ್ಡರಿಯವರು ಮಾತಾಡ್ತಾರೆ. ನಟರಾಜ್ ಒಂದೇ ಒಂದ್ ನಿಮಿಷ ರೀ. ಎಸ್ ಸಮರ್ಥರು ಮತ್ತೆ ಉರಿಯಾಳುಗಳು ಅಂತವ್ರನ್ನೇ ನಾವು ರಾಜ್ಯಸಭೆಗೆ ಕಳಿಸ್ಬೇಕಂತ ಹೇಳ್ತಿರಲ್ಲ. ದಲಿತರಾಗಿರ್ತಕ್ಕಂಥ ರಾಜ್ಯಸಭಾ ಎಲ್ಲ ಹನುಮಂತಯ್ಯನವರು ಸಮರ್ಥರು ಅನ್ಸಲಿಲ್ವೇ ನಿಮಗೆ? ನಿಮ್ಗೆ ಅನ್ಸಲಿಲ್ವೇ ಅಂತ ವ್ಯಕ್ತಿ ನಿಮ್ಗೆ ಸಮರ್ಥರಿಸಲಿಲ್ವೇ? ಇದು ದಲಿತ ವಿರೋಧಿ ನೀತಿ ಅಲ್ವೇ ಇದು ನಿಮ್ದು? ನಾವೇನ್ ಮಾಡಿದೀವಿ ಬಿಜೆಪಿಯಲ್ಲಿದ್ದಂತ ಅಧ್ಯಕ್ಷರಲ್ಲ ಅಂತ ನನಗೆ ಮಾತಾಡ್ಲಿಕ್ಕೆ ಬಿಡಿ ಗೌಡ್ರೆ, ಮಾತಾಡಕ್ ಬಿಡಿ ನನಗೆ. ನಟರಾಜ್ ಗೌಡ್ರೆ ಒಂದ್ ನಿಮಿಷ ರೀ, ನೀವು ದೊಡ್ಡರಿಯವರು ಮಾತಾಡುವಾಗ ಬಿಜೆಪಿಯ ಅಧ್ಯಕ್ಷರಾಗಿದ್ದಂತ ಸನ್ಮಾನ್ಯ ಶ್ರೀ ಎಲ್ ಮುರುಗನ್ರವರನ್ನ ಅವರು ಬಿಜೆಪಿ ಎಂಪಿ ಸೋತನ ಸಂದರ್ಭದಲ್ಲಿ ಮಧ್ಯಪ್ರದೇಶದಿಂದ ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡಿ ಅವ್ರನ್ನ ಮಂತ್ರಿಗಳು ಮಾಡಿದೀವಿ. ಮತ್ತೆ ಈಗ ಅವ್ರನ್ನ ಮತ್ತೆ ಅಲ್ಲಿಂದ ಮಾಡಿದೀವಿ. ನಮಗೆ ಇಡೀ ಭಾರತವೇ ಒಂದು. ನೀವು ಒಂದು ಹೇಳೋದೊಂದು ಮಾಡೋದೊಂದು. ನೀವು ಕರ್ನಾಟಕ ಅಂತ ಹೇಳ್ತೀರಿ, ಕರ್ನಾಟಕದಲ್ಲಿ ಇರ್ತಕ್ಕಂಥ ನೀವು ಎಲ್ಲಾಂದ್ರೆ ಹೇಳ್ಬಿಡಿ ಎಲ್ಲ ಮಂತ್ರಿಗಳು ಉತ್ತಮರಲ್ಲ ಅಂತ ಹೇಳಿ, ಅವ್ರು ಉತ್ತಮ ಅಭ್ಯರ್ಥಿ ಅಲ್ಲ ಅಂತ ಹೇಳಿ, ಅವ್ರಿಗೆ ವಾಕ್ಪಟುಗಳಿಲ್ಲ ಅಂತ ಹೇಳಿ, ಅಥವಾ ದಲಿತ ವಿರೋಧಿ ಅಂತ ನೀವು ಒಪ್ಕೊಳ್ಳಿ.